ನಮಸ್ಕಾರ ವೀಕ್ಷಕರೇ, TV2 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಕೊಳೆನೂರಿನ ಪುರಾತನ ಕೆರೆಗೆ ಕಾಯಕಲ್ಪ ಯಾವಾಗ? 1000 ಎಕರೆಗೆ ಅಂತರ್ಜಲದ ಮೂಲ ಕೆರೆ. ಶತಮಾನ ಕಳೆದರೂ ಕೊಳೆನೂರು ಕೆರೆಗೆ ಕಾಯಕಲ್ಪ ನೀಡಿಲ್ಲ. ಜೀರ್ಣೋದ್ಧಾರ ಕೆಲಸಕ್ಕೆ ನಿರ್ಲಕ್ಷ್ಯ ಮಾಡಲಾಗಿದೆ. ಕೊಳೆನೂರು ಲಿಂಗನಾಕ್ತಿಹಳ್ಳಿ ಮತ್ತು ಹನುಮನಹಳ್ಳಿ ಗ್ರಾಮಗಳ ಒಳಗೊಂಡ ಒಂದು ಕೆರೆಯಾಗಿದೆ. ಚನ್ನಗಿರಿ ತಾಲೂಕಿನ ಕಾಕನೂರು ಗ್ರಾಮ ಪಂಚಾಯಿತಿಗೆ ಒಳಪಟ್ಟಿರುವ ಸುಕ್ಷೇತ್ರವಾಗಿ ಪ್ರಸಿದ್ಧಿ ಪಡೆದಿರುವ ಶ್ರೀ ಸಿದ್ದಲಿಂಗೇಶ್ವರ ದೇವರ ನೆಲೆಯಾಗಿರುವ ಕೊಳೆನೂರು ಗ್ರಾಮದ 170 ಎಕರೆ ವಿಸ್ತೀರ್ಣದ ಪುರಾತನ ಕೆರೆಯಾಗಿದೆ ಮತ್ತು ಕೆರೆಯ ಏರಿ ಮೇಲೆ ನೀರ್ಬತ್ತಿ ಶ್ರೀ ಆಂಜನೇಯ ದೇವಸ್ಥಾನ ಹೆಸರುವಾಸಿಯಾಗಿದೆ. ಕೋಡಿಕಟ್ಟೆ ದುರಸ್ತಿಗೆ ಆಗ್ರಹ. ಕೋಡಿಕಟ್ಟೆ ಶಿಥಿಲಾವಸ್ಥೆಯಲ್ಲಿದ್ದು ಹೆಚ್ಚು ನೀರು ನಿಲ್ಲದ ಹಾಗೆ ಆಗಿದೆ. ಕೋಡಿಕಟ್ಟೆ ದುರಸ್ತಿ ಮಾಡಿದ್ರೆ ಹೆಚ್ಚು ನೀರು ನಿಲ್ಲುತ್ತದೆ ಎಂದು ರೈತ ಸಿದ್ದಲಿಂಗಪ್ಪ ಹೇಳುತ್ತಾರೆ. ಹೋಳು ತುಂಬಿ ನೀರಿನ ಶೇಖರಣೆ ಕಡಿಮೆ. ಶತಮಾನದ ಕೆರೆಯಾಗಿದ್ರೂ ಕೂಡ ಇದುವರೆಗೂ ಯಾವುದೇ ಹೋಳು ತೆಗೆಯುವ ಕೆಲಸ ನಡೆದಿಲ್ಲ. ಇದರಿಂದ ಸುಮಾರು 8 ಅಡಿಯಷ್ಟು ಹೋಳು ತುಂಬಿ ನೀರಿನ ಶೇಖರಣೆ ಕಡಿಮೆಯಾಗಿದೆ ಎಂದು ರೈತ ಪ್ರಹ್ಲಾದ್ ಆರೋಪಿಸಿದ್ದಾರೆ. ತೋಬುಗಳು ಮಣ್ಣಿನಿಂದ ಮುಚ್ಚಲಾಗಿದೆ. ಕೆರೆಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು 200 ಎಕರೆ ಜಮೀನುಗಳಿಗೆ ನೀರಾವರಿ ಸೌಕರ್ಯವಿತ್ತು. ಇಂದು ತೋಬು ಮತ್ತು ಕಾಲುವೆಯಲ್ಲಿ ನಿರ್ವಹಣೆ ಇಲ್ಲದೆ ಮಣ್ಣಿನಿಂದ ಮುಚ್ಚಲಾಗಿದೆ. ಇದರಿಂದ ಅಚ್ಚುಕಟ್ಟು ಪ್ರದೇಶಕ್ಕೆ ಕೆರೆ ನೀರು ಇಲ್ಲದೆ ರೈತರಿಗೆ ಮಳೆ ಆಶ್ರಿತವಾಗಿದೆ ಎಂದು ರೈತ ಸಂದೀಪ್ ಅಳಲನ್ನ ತೋಡಿಕೊಂಡಿದ್ದಾರೆ. 4 ಗ್ರಾಮಗಳ ಅಂತರ್ಜಲದ ಮೂಲ ಕುಳೆನೂರು ಕೆರೆ, ಕಾಕನೂರು, ಅರಳಿಕಟ್ಟೆ, ದೋಡೇರಿಕಟ್ಟೆ ಹಾಗೂ ಕುಳೆನೂರು ಗ್ರಾಮಗಳ 1000 ಎಕರೆಗಿಂತ ಹೆಚ್ಚು ಕೃಷಿ ಮತ್ತು ತೋಟಗಾರಿಕೆ ಪ್ರದೇಶಕ್ಕೆ ಅಂತರ್ಜಲದ ಮೂಲ ಈ ಕೆರೆಯಾಗಿದೆ. ರೈತರ ಜೀವ ಜಲವಾಗಿದೆ ಈ ಕೆರೆ. ಕೆರೆಯೇರಿ ದುರಸ್ತಿಗೆ ಒತ್ತಾಯ. ವಿಶಾಲವಾದ ಕೆರೆಯಾಗಿದ್ದು ನೀರು ಶೇಖರಣೆ ಹೆಚ್ಚಾಗುತ್ತಿದ್ದು ಏತ ನೀರಾವರಿ ಯೋಜನೆಗೆ ಒಳಪಟ್ಟಿರುವುದರಿಂದ ಕೆರೆಗೆ ಶೀಘ್ರವಾಗಿ ಕೆರೆಯೇರಿಗೆ ರಿವಿಟ್ಮೆಂಟ್ ಕೆಲಸವಾಗಬೇಕಿದೆ ಎಂದು ಗ್ರಾಮಸ್ಥರಾದ ಆಂಜನೇಯ ಒತ್ತಾಯಿಸಿದ್ದಾರೆ. ಕೆರೆ ಸರ್ವೆ ಮಾಡಿ ಒತ್ತುವರಿ ತೆರವಿಗೆ ಆಗ್ರಹ. ಜಿಲ್ಲಾಡಳಿತ ಕೆರೆಯನ್ನ ಸರ್ವೆ ಮಾಡಿಸಿ ಕೆರೆಯ ಒತ್ತುವರಿ ತೆರವುಗೊಳಿಸಿ ಹದ್ದುಬಸ್ತು ಮಾಡಬೇಕು. ಈಗಾಗಲೇ 50 ಎಕರೆಯಷ್ಟು ಒತ್ತುವರಿಯಾಗಿದೆ ಎಂದು ಗ್ರಾಮಸ್ಥರಾದ KS ರಂಗಸ್ವಾಮಿ ಒತ್ತಾಯಿಸಿದ್ದಾರೆ. ಕೆರೆಗೆ ಹರಿಯುವ ನೀರಿನ ನಾಲೆಗಳನ್ನು ಅಮೃತ ಸರೋವರ ಯೋಜನೆಯಡಿ 24 ಲಕ್ಷ ರು ವೆಚ್ಚದಲ್ಲಿ 2 ವರ್ಷದ ಹಿಂದೆ ದುರಸ್ತಿ ಮಾಡಲಾಗಿತ್ತು. ಇದರ ಕೆಲಸದ 16 ಲಕ್ಷ ರು ಬಾಕಿ ಬರಬೇಕಿದೆ. ಕೊಳೆನೂರು ಕೆರೆ ಸಂಪೂರ್ಣ ಅಂತರ್ಜಲದ ಹೆಚ್ಚಿಸುವ ಮೂಲ ಕೆರೆಯಾಗಿದೆ. ಪುಟ್ಟಸ್ವಾಮಿ ಗ್ರಾಮ ಪಂಚಾಯತ್ ಸದಸ್ಯರು ಕೊಳೆನೂರು ಜಿಲ್ಲಾಡಳಿತ ಕೂಡಲೇ ಕೆರೆ ಕೋಡಿ ದುರಸ್ತಿ ಮಾಡಿ ನೀರಿನ ಶೇಖರಣೆ ಹೆಚ್ಚಿಸಬೇಕಿದೆ. ಬೇಸಿಗೆಯಲ್ಲಿ ಇದನ್ನೇ ನಂಬಿರುವ ದನ ಕರುಗಳಿಗೆ ಹಾಗೂ ರೈತರ ಬಾಳಿಗೆ ಜೀವ ತುಂಬಬೇಕಿದೆ. ಶೋಭಾ ಶ್ರೀನಿವಾಸ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೊಳೆನೂರು. ಇದಾಗಿತ್ತು ಇವತ್ತಿನ TV2 ಕನ್ನಡ ನ್ಯೂಸ್. ನಮಸ್ತೆ.